ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ವಿದ್ಯಾದಾನ ಸ್ಕಾಲರ್ಶಿಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅದು ಯಾವ ಸ್ಟೂಡೆಂಟ್ಸ್ಗೆ ಬರುತ್ತೆ ಮತ್ತು ಯಾವ ಕೋರ್ಸ್ಗೆ ಬರುತ್ತೆ ಮತ್ತು ಯಾವ ಕ್ಯಾಸ್ಟ್ಗೆ ಬರುತ್ತೆ ಮತ್ತು ಯಾವ ಸ್ಟೇಟ್ಗೆ ಬರುತ್ತೆ ಅಂತಲೂ ಹೇಳ್ಕೊಡ್ತೀನಿ. ಸೊ ಫಸ್ಟು ನೀವು ವಿದ್ಯಾದಾನ ಸ್ಕಾಲರ್ಶಿಪ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಸರ್ಚ್ ಮಾಡಿ ಇಲ್ಲಿ ನೋಡ್ಕೋಬೋದು. ವಿದ್ಯಾದಾನ ಸ್ಕಾಲರ್ಶಿಪ್ ಇದೆಲ್ಲ ಅದನ್ನು ಸರ್ಚ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಇಲ್ಲಿ ಫಸ್ಟ್ ಒಂದು ಲಿಂಕ್ ಇದೆಯಲ್ಲ, ಅಪ್ಲೈ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಮೇಲೆ ಅದರಲ್ಲಿ ಏನೇನು ಮೀನ್ಸ್ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಅದೆಲ್ಲ ಇದರಲ್ಲಿ ಇದೆ. ಮತ್ತು ಯಾರ್ಯಾರು ಅಪ್ಲೈ ಮಾಡಬೇಕು ಅದೆಲ್ಲ ಇದರಲ್ಲಿ ಇದೆ. ನಾನು ಈಗ ಒಂದು ಹೇಳ್ಕೊಡ್ತೀನಿ. ಸೊ ನೋಡ್ಕೋಬೋದು ಸ್ಕಾಲರ್ಶಿಪ್ ಎಷ್ಟರಿಂದ ಎಷ್ಟವರೆಗೂ ಬರುತ್ತಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು 10,000ರಿಂದ 75,000 ಅಂತ ಇದೆ. ಸೊ ಇದನ್ನು ಯಾರು ಮಿಸ್ ಮಾಡಬೇಡ್ರಿ, ಎಲ್ಲರೂ ಅಪ್ಲೈ ಮಾಡಿರಿ. ಇಲ್ಲಿ ನೋಡ್ಕೋಬೋದು. ಮತ್ತು ಇಲ್ಲಿ ಕೆಳಗೆ ಇದೆ ನೋಡ್ರಿ, ಇದು ಸ್ಕಾಲರ್ಶಿಪ್ ಅಮೌಂಟ್ಸ್ ಇಲ್ಲಿ ಕೂಡ ಇದೆ. ದಿ ಸ್ಕಾಲರ್ಶಿಪ್ ಅಮೌಂಟ್ ಫಾರ್ ಗ್ರ್ಯಾಜುಯೇಷನ್ ಕೋರ್ಸ್ ವೇರಿಯಸ್ ಫ್ರಮ್ ಮೀನ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ 40,000ರಿಂದ 55,000ವರೆಗೂ ಬರುತ್ತೆ. ಸೊ ಮತ್ತು ಇಲ್ಲಿ ನೋಡ್ಕೋಬೋದು ಡಿಪೆಂಡಿಂಗ್ ಆನ್ ದಿ ಸ್ಟೇಟ್ ಕೋರ್ಸ್ ಆ್ಯಂಡ್ ಡ್ಯೂರೇಷನ್ ಮೀನ್ಸ್ ನಿಮ್ಮ ಸ್ಟೇಟ್ ಯಾವುದು ಮತ್ತು ನಿಮ್ಮ ಕೋರ್ಸ್ ಯಾವುದು ಮತ್ತು ನೀವು ಆ ಕೋರ್ಸ್ ಎಷ್ಟು ವರ್ಷ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸಿಲೆಕ್ಷನ್ ಇದಕ್ಕೆ ಡೇಟ್ಸ್ ಏನಪ್ಪ ಅಂದರೆ ಅಪ್ಲೈ ಮಾಡೋ ಡೇಟ್ಸು 25 ನವೆಂಬರ್ ಲಾಸ್ಟ್ ಡೇಟು, ಅಪ್ಲಿಕೇಶನ್ ಲಾಸ್ಟ್ ಡೇಟು. ಮತ್ತು 1 ಡಿಸೆಂಬರ್ 2024 ಏನಪ್ಪ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಮೀನ್ಸ್ ನಿಮ್ಮ ಆನ್ಲೈನ್ ಟೆಸ್ಟಿಂಗ್ ಇರುತ್ತೆ. ಮೀನ್ಸ್ ಇಂಟರ್ವ್ಯೂ. ಆ ಇಂಟರ್ವ್ಯೂಲ್ಲಿ ಏನಪ್ಪ ಅಂದರೆ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಯಾಕೆ ಬೇಕು ಮತ್ತು ಏನು ತೊಂದರೆ ನಿಮ್ಮ ಮನೆಯಲ್ಲಿ ಅಂತ ಎಲ್ಲ ಕೇಳ್ತಾರೆ. ಅದು ಒಂದು 2 ನಿಮಿಷ ವಿಡಿಯೋ, 2 ನಿಮಿಷ ನಿಮಗೆ ಟೆಸ್ಟ್ ಇಂಟರ್ವ್ಯೂ ಮಾಡ್ತಾರೆ. ಸೊ ಅದರ ಪ್ರಕಾರ. ಸೊ ಇನ್ನೊಂದು ಏನಪ್ಪ ಅಂದರೆ 2 ಡಿಸೆಂಬರ್ ಟು 10th ಡಿಸೆಂಬರ್ 2024 ಇಂಟರ್ವ್ಯೂ ಆರ್ ಟೆಸ್ಟ್ ವಿಲ್ ಬಿ ಶೆಡ್ಯೂಲ್ ಡ್ಯೂರಿಂಗ್ ದಿಸ್ ಟೈಮ್ ಫ್ರೇಮ್. ಏನಪ್ಪ ಅಂದರೆ ಸೊ ಆಗಲೇ ಹೇಳಿದೆಲ್ಲ ನಾನು, ಸ್ಕ್ರೀನ್ ಟೆಸ್ಟ್ ಮೀನ್ಸ್ ಅದು ಇಂಟರ್ವ್ಯೂ ಟೆಸ್ಟ್ ಅಂತ 1 ಡಿಸೆಂಬರು. ಸೊ ಅದು ನಡೆಸಿ ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಶಾರ್ಟ್ ಲೈಸ್ ಮೀನ್ಸ್ ಅವರು ಆಯ್ಕೆ ಮಾಡ್ಕೋತಾರೆ. ಎಷ್ಟಪ್ಪ ಅಂದರೆ 8,000 ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೋತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ನೋಡ್ಕೋಬೋದು 8,000 ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಾಲೋಯಿಂಗ್ ದಿ ಸ್ಟೇಟ್ಸ್ ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಆಂಧ್ರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಗೋವಾ, ಒಡಿಶಾ, ನ್ಯೂ ದಿಲ್ಲಿ, ಲಡಾಖ್, ಬಿಹಾರ್, ಜಾರ್ಖಂಡ್, ಪಂಜಾಬ್, ಹಿಮಾಚಲ ಪ್ರದೇಶ್, ಉತ್ತರ ಪ್ರದೇಶ್ ಇಷ್ಟು ಸ್ಟೇಟ್ಗಳಿಂದ ಆಯ್ಕೆ ಮಾಡ್ತಾರೆ. ಇಲ್ಲಿ ಏನು ಟೋಟಲಿ 8,000 ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಅವರು ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡಿಕೊಂಡು ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಸ್ಕ್ಯಾನರ್ಡ್ ಕಾಪೀಸ್ ಆಫ್ ದಿ ಫಾಲೋಯಿಂಗ್ ಆರ್ ರಿಕ್ವೈರ್ಡ್. PUC ಮಾರ್ಕ್ಸ್ ಕಾರ್ಡು ಮತ್ತು ಇನ್ಕಮ್ ಕ್ಯಾಸ್ಟು ಮತ್ತು ನಿಮ್ಮ ಫೋಟೋ ಕಾಪಿ ಒಂದು, ಮತ್ತು ನಿಮ್ಮ ಟ್ಯೂಷನ್ ಫೀಸು ಇವಾಗ ಪ್ರೆಸೆಂಟ್ ಇಯರ್ದು ಫಸ್ಟ್ ಸೆಮ್ ಇದ್ದರೆ ಫಸ್ಟ್ ಸೆಮ್ದು, ಸೆಕೆಂಡ್ ಸೆಮ್ ಇದ್ದರೆ ಸೆಕೆಂಡ್ ಸೆಮ್ದು. ಮತ್ತು ಇಲ್ಲಿ ಇದು ಹೆಂಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಕೆಳಗೆ ಅಪ್ಲೈ ನೌ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು. ನೀವು ಆಲ್ರೆಡಿ ರಿಜಿಸ್ಟರ್ ಇದ್ದರೆ ನೀವು ಇಲ್ಲಿ ನಿಮ್ಮದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಕೋಬೋದು. ನಾನು ಆಗಲೇ ಲಾಗಿನ್ ಆಗಿದೆ. ಸೊ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಕೋಬೋದು, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಇವಾಗ ಅಪ್ಲೈ ನೌ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಏನೇನು ಕೇಳುತ್ತಪ್ಪ ಅಂದರೆ ಪರ್ಸನಲ್ ಡೀಟೇಲ್ಸು ನೋಡ್ಕೋಬೋದು. ಫಸ್ಟ್ ನಿಮ್ಮ ಇಂಟರ್ವ್ಯೂ ಪ್ಲೇಸ್ ಮೀನ್ಸ್ ಅದು ಆನ್ಲೈನಲ್ಲಿ ಆಗುತ್ತೆ. ಇಲ್ಲಿ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಜೆಂಡರು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ಫಿಸಿಕಲ್ ಚಾಲೆಂಜ್ ಮೀನ್ಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ ನೀವು ಎಷ್ಟಿದ್ರೆ ಎಷ್ಟೊತ್ತು ಕೊಡಬೇಕು, ನೋ ಇದ್ದರೆ ನೋ ಅಂತ ಕೊಡಬೇಕು. ಮತ್ತು ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಹಾಕಬೇಕು. ಮತ್ತು ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ ಅದು ಹಾಕಬೇಕು. ಮತ್ತು ನಿಮ್ಮ ವಾಟ್ಸಪ್ ಆನ್ ಸೇಮ್ ನಂಬರ್. ಸೊ ನಿಮ್ಮ ವಾಟ್ಸಪ್ ಅದು ನೀವು ಪರ್ಸನಲ್ ನಂಬರ್ ಕೊಡ್ತಿರಲ್ಲ ಅದನ್ನೇ ನಿಮ್ಮ ವಾಟ್ಸಪ್ ಸೇಮ್ ನಂಬರ್ ಇದ್ದರೆ ಅದು ಎಷ್ಟೊತ್ತು ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ಹೋಮ್ ಆಲ್ಟರ್ನೇಟ್ ಫೋನ್ ನಂಬರ್, ನಿಮ್ಮ ಪಪ್ಪದಂತೂ ಯಾರಾದರೂ ಫೋನ್ ನಂಬರ್ ಕೊಡಿ. ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್, ಹೋಮ್ ಅಡ್ರೆಸ್ ಕೊಡಬೇಕು. ಮತ್ತು ಕೆಳಗೆ ಏನಪ್ಪ ಅಂದರೆ ಪ್ರೆಸೆಂಟ್ ಅಡ್ರೆಸ್ ಅದನ್ನು ಸೇಮ್ ಇದ್ದರೆ ಸೇಮ್ ಆಯ್ತು ಕ್ಲಿಕ್ ಮಾಡಿದರೆ ಅದೆಲ್ಲ ಫಿಲ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಮಮ್ಮಿ ಮತ್ತು ಪಪ್ಪಾದು ನಿಮ್ಮೆಲ್ಲ ಡೀಟೇಲ್ಸ್ ಹಾಕಬೇಕು. ಹೆಸರು, ಫೋನ್ ನಂಬರು ಮತ್ತು ಆಕ್ಯುಪೇಷನ್ ಮತ್ತು ಏನು ಎಜುಕೇಷನ್ ಮುಗಿಸಿದರೆ ಅದೆಲ್ಲ ಹಾಕಬೇಕು. ಅದು ನೆಕ್ಸ್ಟ್ ಆದಮೇಲೆ ನಿಮ್ಮದು SSLC ಡೀಟೇಲ್ಸ್ ಹಾಕಬೇಕು. ನಿಮ್ಮ ಕಾಲೇಜ್ ಯಾವುದು ಮತ್ತು ಯಾವ್ಯಾವ ಪಾಸಿಂಗ್ ಆಗಿದ್ದು ಮತ್ತು ನಿಮ್ಮ ಸ್ಕೂಲ್ ಹೆಸರೇನು, ಮತ್ತು ಇದು ಏನಪ್ಪ ಅಂದರೆ ನೀವು ಕನ್ನಡ ಮೀಡಿಯಮ್ ಕಲ್ತಿದ್ರೆ ಅಥವಾ ಇಂಗ್ಲೀಷ್ ಮೀಡಿಯಮ್ ಕಲ್ತಿದ್ರೆ ಅದೆಲ್ಲ ಹಾಕಬೇಕು. ಸೊ ನೆಕ್ಸ್ಟ್ ಅದಾದಮೇಲೆ PUC ಡೀಟೇಲ್ಸ್ ಹಾಕಬೇಕು. ಅದಾದಮೇಲೆ ಲಾಸ್ಟಿಗೆ ಏನಪ್ಪ ಅಂದರೆ ಅಡ್ರೆಸ್ಸು ಇನ್ನೊಂದು ಸಲ ಕೇಳುತ್ತೆ. ಅಡ್ರೆಸ್ ನಿಮ್ಮ PU ಕಲ್ತಿರೋದು ಅಡ್ರೆಸ್ ಕೇಳುತ್ತೆ, ಅದನ್ನು ಅಡ್ರೆಸ್ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಡಿಗ್ರಿ ಡೀಟೇಲ್ಸು ಮೀನ್ಸ್ ಇವಾಗ ನೀವು ಪ್ರೆಸೆಂಟ್ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಾಯಿದ್ದೀರಾ ಆ ಕಾಲೇಜ್ದು ನೀವು ಡೀಟೇಲ್ಸ್ ಹಾಕಬೇಕು. ಹಾಕಿದ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ರಿಕ್ವೈರ್ಡ್ ಆಫ್ ಕಂಪ್ಲೀಟಿಂಗ್ ದಿ ಕೋರ್ಸ್, ಕಾಲೇಜ್ ಕಾಂಟ್ಯಾಕ್ಟ್ ನಂಬರು ಇದೆಲ್ಲ ಹಾಕಬೇಕು. ಕಂಪಲ್ಸರಿ ಹಾಕಲೇಬೇಕು. ಹಾಕಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಫ್ಯಾಮಿಲಿ ಇನ್ಕಮ್ ಆ್ಯಂಡ್ ಹೌಸ್ ಡೀಟೇಲ್ಸ್, ನಿಮ್ಮದು ಮನೆ ಇನ್ಫಾರ್ಮೇಷನ್ ಮತ್ತು ನಿಮ್ಮದು ಇನ್ಕಮ್ ನಿಮ್ಮದು ಇನ್ಕಮ್ ಎಷ್ಟಿದೆ ಅಷ್ಟು ಹಾಕಬೇಕು. ಅದಾದಮೇಲೆ ನಿಮ್ಮದು ಇವಾಗ ನಿಮ್ಮ ಫೀ ಡೀಟೇಲ್ಸ್, ನಿಮ್ಮ ಕಾಲೇಜಲ್ಲಿ ಯಾವುದಕ್ಕೆ ಅಮೌಂಟ್ ತೊಗೋತಾರೆ, ಟ್ಯೂಷನ್ ಫೀಸ್ ಎಷ್ಟೊತ್ತು ಹಾಕಬೇಕು, ಹಾಸ್ಟೆಲ್ ಫೀಸ್ ಎಷ್ಟೊತ್ತು ಹಾಕಬೇಕು, ಬುಕ್ಸ್ ಫೀಸ್ ಎಷ್ಟೊತ್ತು ಹಾಕಬೇಕು ಮೀನ್ಸ್ ನೀವು ಅಲ್ಲಿ ನಿಮ್ಮ ಕಾಲೇಜಲ್ಲಿ ಇವೆಲ್ಲದೂ ಒಂದು ಇದ್ದೇ ಇರುತ್ತೆ. ಆಲ್ಮೋಸ್ಟ್ 80% ಇದ್ದೇ ಇರುತ್ತೆ. ಸೊ ಯಾವುದಾದ್ರು ಇದೆ ಅದೆಲ್ಲ ಹಾಕಿ. ಮೆಸ್ ಫೀ ಇರುತ್ತೆ, ಮತ್ತು
ಬುಕ್ಸ್ ಫೀ ಇರುತ್ತೆ, ಹಾಸ್ಟೆಲ್ ಫೀ ಇರುತ್ತೆ, ಟ್ಯೂಷನ್ ಫೀ ಇರುತ್ತೆ, ಇದೆಲ್ಲ ಎಸ್ ಅಂತ ಹಾಕಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅದರ್ ಸ್ಕಾಲರ್ಶಿಪ್ ಎಸ್ ಇದ್ರೆ ಎಸ್ ಹಾಕಿ, ನೋ ಆದರೆ ನೋ ಹಾಕಿ. ಸೊ ನೆಕ್ಸ್ಟು ಆ್ಯಕ್ಟಿವಿಟೀಸು, ಅಸೈನ್ಮೆಂಟ್ಸು, ಹಾಬೀಸ್ ನಿಮಗೆ ಏನೇನಿದೆ ಅದೆಲ್ಲ ನೀವು ಫಿಲ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನ್ನು ನಿಮ್ಮ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ ಅಂತ ನಿಮ್ಮ ಬಗ್ಗೆ ಏನಾದರೂ ನೀವು ಹೇಳ್ಕೊಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೌ ಡಿಡ್ ಯು ಹಿಯರ್ ಅಬೌಟ್ ವಿದ್ಯಾದಾನ, ಈ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಹೇಗೆ ತಿಳಿತಂದರೆ, ಅಥವಾ ನೀವು ಗೂಗಲ್ ಅಥವಾ ಯೂಟ್ಯೂಬ್ ಅಥವಾ ನೀವೇನು ಮಾಡಿರ್ತೀರಿ ಅದನ್ನೇ ಗೂಗಲ್ ಅಥವಾ ಯೂಟ್ಯೂಬ್ ಅಂತ ಏನಾದರೂ ಆಪ್ಷನ್ ಕೊಡ್ಬೋದು. ಇಲ್ಲಿ ನೋಡ್ಕೋಬೋದು, ನಾನು ಓಪನ್ ಮಾಡ್ತೀನಿ. ನ್ಯೂಸ್ ಪೇಪರು, ರಿಲೇಟಿವ್ಸ್ ಆರ್ ಫ್ರೆಂಡ್ಸು, ಸ್ಕೂಲ್ ಟೀಚರ್ಸು, ಸೋಷಿಯಲ್ ಮೀಡಿಯಾ ಅಂತ ಹಾಕ್ಬೋದು, ಅಥವಾ ರಿಲೇಟಿವ್ಸ್ ನೀವು ಇದರಲ್ಲಿ ಯಾವುದಾದ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ 12th ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್, ಫೋಟೋಗ್ರಾಫ್, ಟ್ಯೂಷನ್ ಫೀ, ಫಸ್ಟ್ ಇಯರ್ ಸೆಮಿಸ್ಟರ್ 1 ಸೆಮಿಸ್ಟರ್ 2 ನಿಮ್ದು ಯಾವುದಿದೆ ಅದು ಇದೆಲ್ಲ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ನೀವು ಇಲ್ಲಿ ಎಷ್ಟೊತ್ತು ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಸೊ ನಾನು ಏನು ಫಿಲ್ ಮಾಡಿಲ್ಲ, ಸೊ ಅದಕ್ಕೆ ಜಸ್ಟ್ ನಾನು ನಿಮಗೆ ತೋರಿಸಿದ್ದೀನಿ. ಇಷ್ಟೆಲ್ಲ ಫಿಲ್ ಮಾಡಿ ಕಂಟಿನ್ಯೂ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನಾನು ಇವಾಗಲೇ ಲಾಸ್ಟ್ ಡೇಟ್ ಏನಪ್ಪ ಅಂದರೆ ಇದಕ್ಕೆ November 25. ಸೊ ಎಲ್ಲರೂ ಅಪ್ಲೈ ಮಾಡಿರಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. December 1ಗೆ ಏನಪ್ಪ ಅಂದರೆ ನಿಮಗೆ ಆನ್ಲೈನ್ ಟೆಸ್ಟಿಂಗ್ ಮೀನ್ಸ್ ಇಂಟರ್ವ್ಯೂ, ಜಸ್ಟ್ ಒಂದು 2 ನಿಮಿಷದ ವೀಡಿಯೋ, 2 ನಿಮಿಷದ ನಿಮಗೆ ಕ್ವಶನ್ ಕೇಳ್ತಾರೆ. ನಿಮ್ಮ ಹೆಸರೇನು ಮತ್ತು ನಿಮಗೆ ಏನು ತೊಂದರೆ, ಸ್ಕಾಲರ್ಶಿಪ್ ಯಾಕೆ ಬೇಕು ಅದೆಲ್ಲ ಕೇಳ್ತಾರೆ. ಅದಕ್ಕೆ ಒಂದು 2 ನಿಮಿಷದ ಆನ್ಸರ್ ಮಾಡಿದರೆ ಸಾಕು, ನಿಮಗೆ ಸ್ಕಾಲರ್ಶಿಪ್ ಖಂಡಿತ ಬಂದೇ ಬರುತ್ತೆ. ಮಿಸ್ ಮಾಡ್ಕೋಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಇದೇ ಥರ ಒಂದು ವಿಡಿಯೋ ಮಾಡ್ತೀನಿ. ಸೊ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.